ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದಿನ ವಿಷಯ ಬೇಹದ್ ಕೆ ಬಾಪ್ ಕಾ ಅರ್ಥ ಕ್ಯಾ ಹೈ. ಬೇಹದ್ನ ತಂದೆ ಯಾರು? ಬೇಹದ್ನ ಕ್ರಿಯೇಟರ್ನನ್ನು ಹೇಗೆ ಗುರುತಿಸಬೇಕು? BK ವಾಣಿಗಳ ಮುಖಾಂತರ ಅನಂತಭಾಯಿಯವರು ಬಾಪೂಜಿಯವರಿಗೆ ಕೇಳುವ ಪ್ರಶ್ನೆ ಈ ರೀತಿ ಇದೆ. ಬೇಹದ್ ತಂದೆಯ ಬಗ್ಗೆ ತಿಳಿಸಿಕೊಡಿ. ಫಾದರ್ ಆಫ್ ಇನ್ಫೈನೈಟ್ ಯಾರು ಎಂದು ಕೇಳಿದಾಗ ಬಾಪೂಜಿಯವರು ಈ ರೀತಿ ಉತ್ತರ ಕೊಡುತ್ತಾರೆ. ಪರಂ ಶಾಂತಿ. ತಂದೆ ಬಾಪ್ ಹಾಗೂ ಬೇಹದ್ ಈ ಎರಡು ಶಬ್ದಗಳು ಬೇರೆ ಬೇರೆಯಾಗಿದೆ. ತಂದೆ ಅಂದರೆ ಪಂಚತತ್ವದ ಶರೀರವುಳ್ಳ ಮನುಷ್ಯನ ತಂದೆ ಬಗ್ಗೆಯೂ ಆಗುತ್ತದೆ. ದೇವತೆಗಳಿಗೂ ತಂದೆ ಇದ್ದಾನೆ. ಈ ಬ್ರಹ್ಮಾಂಡಕ್ಕೂ ಒಬ್ಬ ತಂದೆ ಇದ್ದಾನೆ. ಈ ಬ್ರಹ್ಮಾಂಡದ ತಂದೆ ಶಿವನಾಗಿದ್ದಾನೆ. ಗ್ಯಾಲಕ್ಸಿಯ ತಂದೆ ಮಹಾಶಿವನಾಗಿದ್ದಾನೆ. ತಂದೆ ಅಂದರೆ ಸೃಷ್ಟಿಕರ್ತ, ತಂದೆ ಅಂದರೆ ಕ್ರಿಯೇಟರ್. ಪರಮ ಮಹಾಶಿವನು ಸಹ ಕ್ರಿಯೇಟರ್ ಆಗಿದ್ದಾನೆ. ಆದರೆ ಈ ಬೇಹದ್ ಶಬ್ದದ ಅರ್ಥವೇನೆಂದರೆ, ಬೇಹದ್ ಅಂದರೆ ಎಲ್ಲೆಯೇ ಇಲ್ಲದ, ಅಂತ್ಯವೇ ಇಲ್ಲದ ಎಂದರ್ಥ. ಬಿಯಾಂಡ್ ದಿ ಲಿಮಿಟ್ ಎಂದರ್ಥ. ನಮ್ಮ ಕಲ್ಪನೆಗಳಿಗೂ ಮೀರಿದ, ನಮ್ಮ ಆಲೋಚನೆಗಳಿಗೂ ಸಿಗದಂತಹ ಬೇಹದ್ ಕಾ ಬಾಪ್ ಆ ಬೇಹದ್ನ ತಂದೆ ಆಗಿದ್ದಾನೆ. ಅಂದರೆ ಬೇಹದ್ನ ಕ್ರಿಯೇಟರ್ ಆಗಿದ್ದಾನೆ. ಮಲ್ಟಿಪಲ್ ಯೂನಿವರ್ಸ್ಗಳು ಸಹ ಅನಂತಾನಂತ ಸಂಖ್ಯೆಯಲ್ಲಿವೆ. ಅವುಗಳಿಗೂ ಒಬ್ಬ ಕ್ರಿಯೇಟರ್ ಇದ್ದಾನೆ. ಆದರೆ ಬೇಹದ್ ಕಾ ಬಾಪ್ ಈ ಅನಂತಾನಂತ ಯೂನಿವರ್ಸ್ಗಳ ಕ್ರಿಯೇಟರ್ನ ಕ್ರಿಯೇಟರ್ ಆಗಿದ್ದಾನೆ. ಅವನೇ ಬೇಹದ್ ಕಾ ಬಾಪ್ ಆಗಿದ್ದಾನೆ. ಅಂದರೆ ಅವನೇ ಬೇಹದ್ನ ತಂದೆ ಆಗಿದ್ದಾನೆ. ಹೀಗಾಗಿ BK ವಾಣಿಗಳಲ್ಲಿಯೂ ಸಹ, ಅಂದರೆ ಬ್ರಹ್ಮಕುಮಾರಿಯ ವಾಣಿಗಳಲ್ಲಿಯೂ ಸಹ ಬೇಹದ್ ಕಾ ಬಾಪ್ ಬೇಹದ್ ಕೆ ಬಚ್ಚೋं से बेहद की बातें करता है. बेहद का ड्रामा का आदि मध्य अंत का राज समझाता है ಎಂದು ಹೇಳಲಾಗಿದೆ. ಬೇಹದ್ ಕಾ ಡ್ರಾಮಾ ಅಂದರೆ ಈ ಬೇಹದ್ನ ಸೃಷ್ಟಿ ಏತಕ್ಕಾಗಿ ಸೃಷ್ಟಿಯಾಯಿತು ಮತ್ತು ಹೇಗಾಯಿತು, ಬೇಹದ್ ವಿಶ್ವ ಅಂದರೇನು, ಅದು ಹೇಗೆ ನಡೆಯುತ್ತಿದೆ ಮತ್ತು ಅದರ ಪರಿವರ್ತನೆ ಹೇಗೆ ಆಗಲಿಕ್ಕೆ ಸಾಧ್ಯವಿದೆ. ಬೇಹದ್ನ ತಂದೆಯೇ ಬೇಹದ್ನ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸಿಕೊಡುತ್ತಾನೆ. ಹದ್ ಅಂದರೆ ಲೌಕಿಕ. ಲೌಕಿಕದಲ್ಲಿರುವ ಮನುಷ್ಯರು ಲೌಕಿಕದ ಮಾತನಾಡುತ್ತಾರೆ. ಅಂದರೆ ಸಾಂಸಾರಿಕ ಮೋಹ ಮಾಯೆಗೆ ಒಳಗೊಂಡಂತಹ ಮಾತುಕತೆ ಅವರದ್ದಾಗಿರುತ್ತದೆ. ಮತ್ತು ಬೇಹದ್ ತಂದೆ ಬೇಹದ್ನ ಬಗ್ಗೆ ತಿಳಿಸಿಕೊಡುತ್ತಾನೆ. ಹೀಗಾಗಿ ಬೇಹದ್ ತಂದೆಯನ್ನು ತಿಳಿಯುವುದು ಅಸಂಭವದ ಮಾತಾಗಿದೆ. ಭಗವದ್ಗೀತೆಯಲ್ಲಿಯೂ ಸಹ ಹಾಗೂ BKಯಲ್ಲಿಯೂ ಸಹ ನನ್ನನ್ನು ತಿಳಿದುಕೊಳ್ಳುವುದು ಅಸಾಧ್ಯ. ನಾನು ಏನಾಗಿದ್ದೇನೆ, ಹೇಗಿದ್ದೇನೆ, ಅದೇ ರೀತಿ ನನ್ನನ್ನು ಯಥಾರ್ಥವಾಗಿ ನನ್ನನ್ನು ಯಾರೂ ಸಹ ತಿಳಿದುಕೊಳ್ಳಲಾರರು ಎಂದು ಹೇಳಲಾಗಿದೆ. ಏಕೆಂದರೆ ಬೇಹದ್ನ ಕ್ರಿಯೇಷನ್ ಎಷ್ಟಿದೆ, ಎಲ್ಲಿದೆ, ಬೇಹದ್ ವಿಶ್ವ ಎಷ್ಟಿದೆ, ಅದನ್ನು ತಿಳಿದುಕೊಳ್ಳುವುದು ಅಸಾಧ್ಯದ ಮಾತಾಗಿದೆ. ಸ್ವಯಂ ಬೇಹದ್ನ ತಂದೆಯೇ ಬಂದು ಸಂಪೂರ್ಣ ಜ್ಞಾನ, ಸ್ವಯಂನ ಪರಿಚಯ, ಸ್ವತಃ ತಾನೇ ತನ್ನ ಪರಿಚಯದ ಜ್ಞಾನ ನೀಡದ ಹೊರತು ಅದನ್ನು ತಿಳಿದುಕೊಳ್ಳುವುದು ಅಸಂಭವ. ಬೇಹದ್ ತಂದೆಯನ್ನು ನೀವು ಬೇಹದ್ ತಂದೆಯ ಜ್ಞಾನದ ಮೂಲಕ ಮಾತ್ರ ತಿಳಿದುಕೊಳ್ಳಬಹುದಾಗಿದೆ. ಹಾಗಾದರೆ ಜ್ಞಾನ ಅಂದರೆ ಏನು? ಶಿವ ಅಂದರೆ ಒಂದು ಬ್ರಹ್ಮಾಂಡದ ಮಾಲೀಕ. ಸೃಷ್ಟಿಯಲ್ಲಿ ಅನಂತಾನಂತ ಕೋಟಿ ಕೋಟಿ ಬ್ರಹ್ಮಾಂಡಗಳಿವೆ, ಅನಂತಾನಂತ ಗ್ಯಾಲಕ್ಸಿಗಳಿವೆ, ಅನಂತಾನಂತ ಯೂನಿವರ್ಸ್ಗಳಿವೆ, ಗ್ರೇಟ್ ಯೂನಿವರ್ಸ್ಗಳು ಸಹ ಇವೆ. ಇವೆಲ್ಲ ಏತಕ್ಕಾಗಿ ಸೃಷ್ಟಿಯಾದವು, ಹೇಗೆ ಆದವು, ಯಾರು ಇದನ್ನು ಸೃಷ್ಟಿ ಮಾಡಿದರು, ಇದೆಲ್ಲವನ್ನು ಸ್ವತಃ ಬೇಹದ್ನ ತಂದೆಯೇ ಬಂದು ಬೋಧಿಸುವ ತನಕ ಇದನ್ನು ತಿಳಿಯುವುದು ಅಸಾಧ್ಯ. ಆದರೆ ಇಂದು ಮನುಷ್ಯ ಆತ್ಮ ಪಂಚತತ್ವದಲ್ಲಿ ಸಿಲುಕಿಕೊಂಡಿದ್ದಾನೆ. ಹೀಗಾಗಿ ಅವನ ಬುದ್ಧಿಯಲ್ಲಿ
ಈ ಜ್ಞಾನ ಬರುವುದಿಲ್ಲ. ಮತ್ತು ಬೇಹದ್ ತಂದೆಯ ಪರಿಚಯ, ಬೇಹದ್ನ ಡ್ರಾಮಾ, ಅದರ ಆದಿ ಮಧ್ಯ ಅಂತ್ಯದ ರಹಸ್ಯ ತಿಳಿಯುವುದು ಕಷ್ಟ. ಒಟ್ಟಿನಲ್ಲಿ ಬೇಹದ್ ಎಂಬ ಶಬ್ದವನ್ನು ಅರ್ಥೈಸುವುದು, ಅದಕ್ಕೆ ಅಂತ್ಯವೇ ಇಲ್ಲ, ಅದನ್ನು ಹೇಳುವುದು ಅಷ್ಟು ಸುಲಭವೂ ಅಲ್ಲ. ಪರಂ ಶಾಂತಿ. ಬೇಹದ್ ಕಿ ಪರಂ ಶಾಂತಿ. परम शांति सोचो, बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम